ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಕುಂಭರಾಶಿಯ ಬಗ್ಗೆ 7.5 ಪ್ರಭಾವ ಯಾವ ರೀತಿ ನಡೀತಾ ಇದೆ ಅಂತೇಳಿ 2 ದಿನಗಳ ಹಿಂದೆ ನಾವು ವಿಡಿಯೋವನ್ನು ಮಾಡಿದ್ದೇವೆ. ಅದರ ಪ್ರಕಾರ ಕುಂಭರಾಶಿಯವರ 7.5 ಜೀವನ ಪ್ರಸ್ತುತ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದರ ಪರಿಣಾಮ ನಡೆಯುತ್ತೆ ಅಂತೇಳಿ ಒಂದು ವಿಚಾರವನ್ನು, ಅದೇ ರೀತಿ ಪರಿಹಾರಗಳನ್ನು ಹೇಳಿದ್ದೀವಿ. ಸಾಕಷ್ಟು ಜನರು ಮಕರ ರಾಶಿಯ ಬಗ್ಗೆ 7.5 ಪ್ರಭಾವದ ಬಗ್ಗೆ ವಿಚಾರವನ್ನು ತಿಳಿಸಬೇಕು ಎಂದು ಕೇಳಿದಾಗ ಅದರ ಬಗ್ಗೆ ವಿಚಾರವನ್ನು ಮಾಡಬೇಕು ಅಂತೇಳಿ ಮಕರ ರಾಶಿಯ ಬಗ್ಗೆ 7.5 ಪ್ರಭಾವ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಷ್ಟಗಳು ಅಥವಾ ಸುಖಗಳು ಸಿಗುತ್ತೆ ಅಂತೇಳಿ ಈ ಮಕರ ರಾಶಿಯವರ ಬಗ್ಗೆ 7.5 ಪ್ರಭಾವದ ಬಗ್ಗೆ ಸ್ವಲ್ಪ ಇವತ್ತು ಅಧ್ಯಯನವನ್ನು ಮಾಡೋಣ. ಸಾಮಾನ್ಯವಾಗಿ 7.5 ಅಂದರೆ 7.5 ವರ್ಷಗಳ ಕಾಲ ಶನಿಯ ಪ್ರಭಾವ ಇರ್ತಕ್ಕಂಥ ಒಂದು ಅವಧಿಯ ಪ್ರಮಾಣವಾಗಿರುತ್ತೆ. ಪ್ರಸ್ತುತ ಈ ಮಕರ ರಾಶಿಯವರಿಗೆ 2017ರಿಂದ ಪ್ರಾರಂಭವಾಗಿ ಕೊನೆಯ ಹಂತದಲ್ಲಿ, ಮುಕ್ತಾಯದ ಹಂತದಲ್ಲಿ ಈ 7.5 ಪ್ರಭಾವ ಬಂದಿದೆ. ಮಕರ ರಾಶಿ ಅಂದರೆ ಸಾಮಾನ್ಯವಾಗಿ ಉತ್ತರಾಷಾಢ ನಕ್ಷತ್ರ 2 ಮತ್ತು 3, 4ನೇ ಪಾದಗಳು, ಶ್ರವಣ ನಕ್ಷತ್ರ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರ 1 ಮತ್ತು 2 ಪಾದಗಳು ಸೇರಿ ಆ 9 ಪಾದಗಳಿಂದ ಆಗ್ತಕ್ಕಂಥ ಒಂದು ರಾಶಿ ಅಂದರೆ ಮಕರ ರಾಶಿ. ಈ ಮಕರ ರಾಶಿಯವರಿಗೆ 2017ರಿಂದ ಪ್ರಾರಂಭವಾಗಿ ಇವತ್ತಿನ ಅಂದರೆ ಪ್ರಸ್ತುತ 2024ವರೆಗೂ ತುಂಬ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಿದ್ದಾರೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಶನೈಶ್ಚರ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ, ಶನೈಶ್ಚರ ಅಂದರೆ ಒಂದು ರೀತಿಯಾಗಿ ಜಡ್ಜು ಅಂತೇಳಿ ಹೇಳ್ತೀವಿ. ನ್ಯಾಯ ಎಲ್ಲಿರುತ್ತೆ ಅಲ್ಲಿ ನ್ಯಾಯವನ್ನು ಕೊಡ್ತಕ್ಕಂಥ ಗ್ರಹ ಅಂದರೆ ಶನೈಶ್ಚರ ಅಂತೇಳಿ ಹೇಳ್ತೀವಿ. ಈ 7.5 ಪ್ರಭಾವ ಬಂದಾಗ ಮನುಷ್ಯನಿಗೆ ಎಲ್ಲ ಕಷ್ಟಗಳು ಮತ್ತು ಎಲ್ಲ ನಷ್ಟಗಳನ್ನು ಕೊಟ್ಟು ಕೊನೆಯ ದಿನಗಳಲ್ಲಿ ಆ ಒಂದು ಶನೈಶ್ಚರ ಒಂದು ವಿಶೇಷವಾದ ಒಂದು ಫಲವನ್ನು ಕೊಡ್ತಕ್ಕಂಥ ಸಮಯ ಕೂಡ ಈ 7.5ರಲ್ಲಿ ಬರ್ತಕ್ಕಂಥದ್ದು ಒಂದು ವಿಶೇಷ. 2017ರಿಂದ ಪ್ರಾರಂಭವಾಗಿ ಇವತ್ತಿನ ದಿನದವರೆಗೂ ಈ ಮಕರ ರಾಶಿಯವರು ತುಂಬ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಪ್ರಸ್ತುತ ಹೇಳಬೇಕಂದ್ರೆ ಈ ಮಕರ ರಾಶಿಯವರಿಗೆ ಆರೋಗ್ಯ ಅಂದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಆರೋಗ್ಯ, ಉತ್ತಮವಾದ ಆರೋಗ್ಯ ಇದ್ದಾಗ ಸಾಕಷ್ಟು ಹಣ ಇಲ್ಲ ಅಂದಾಗೂ ಅದರ ಆರೋಗ್ಯ ಚೆನ್ನಾಗಿದೆ ಅಂದಾಗ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಎದುರಿಸೋದಕ್ಕೆ ಧೈರ್ಯ ಬರುತ್ತೆ. ಆದರೆ ಆರೋಗ್ಯನೇ ಸರಿ ಇಲ್ಲ ಅಂದಾಗ ಆ ಮನುಷ್ಯನ ಪ್ರಭಾವ ತುಂಬ ಕ್ಲಿಷ್ಟಕರವಾಗುತ್ತೆ. ಹಾಗಾಗಿ ಈ ಶ್ರವಣ ನಕ್ಷತ್ರದವರು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಳೆದ ಒಂದು 2-3 ವರ್ಷಗಳಿಂದ ತುಂಬ ಆರೋಗ್ಯ ಹದಗೆಟ್ಟಿದೆ. ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಿ ಹಂತ ಹಂತವಾಗಿ ಆಪರೇಷನ್ ಅಂತ ಹೇಳ್ತೇವೆ ಅದನ್ನು ನೋಡಿಕೊಂಡು ಕೊನೆಯ ಘಟ್ಟದವರೆಗೆ ಇನ್ನೇನು ಸಾಯುವ ಸ್ಥಿತಿಯನ್ನು ಕೆಲವೊಂದು ಸಾರಿ ನೋಡುವಂಥ ಪರಿಸ್ಥಿತಿಯನ್ನು ಈ ಶನೈಶ್ಚರ 7.5ರಲ್ಲಿ ಆ ಒಂದು ಪರಿಣಾಮವನ್ನು ಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಮಕರ ರಾಶಿಯವರಿಗೆ ಜರುಗಿರುತ್ತೆ. ಅದೇ ರೀತಿಯಾಗಿ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ. ಗಂಡ ಹೆಂಡತಿಯರಲ್ಲಿ ಬಿರಸ, ಗಂಡ ಹೆಂಡತಿಯರಲ್ಲಿ ಗಲಾಟೆ, ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭಗಳು ಸಹ ಬಹಳ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗಂಡ ಹೆಂಡತಿಯರ ಗಲಾಟೆಯಿಂದ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಕೋರ್ಟು ಕಚೇರಿಯನ್ನು ಹತ್ತಿ ವಾದಗಳೆಲ್ಲ ಬಂದು ಆ ಮದುವೆ ಅಂತಕ್ಕಂಥ ಒಂದು ಸಂಬಂಧ ಮುರಿದು ಬಿಡುವ ಸಾಧ್ಯತೆಗಳು ಸಹ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಗಿರುತ್ತೆ. ಮತ್ತೊಂದು ಹಣಕಾಸಿನ ಸಮಸ್ಯೆ. ಪ್ರಸ್ತುತ ಈ ರಾಶಿಯಲ್ಲಿ 2017ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ 7.5 ಪ್ರಭಾವ ಯಾವ ರೀತಿ ತಲುಪಿರುತ್ತೆ ಅಂದರೆ, ಬಂಧು ಬಾಂಧವರಿಂದ ಸಹ ಆ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ತೊಂದರೆಯನ್ನು ಕೊಟ್ಟು, ಅಕ್ಕಪಕ್ಕ ಸ್ನೇಹಿತರಿಂದ ಕೂಡ ಹಣಕಾಸಿನ ತೊಂದರೆಯನ್ನು ಎದುರಿಸಿರುತ್ತಾರೆ. ಯಾವ ಮಟ್ಟಿಗೆ
ಆ ಒಂದು ಸಮಸ್ಯೆ ಆಗಿರುತ್ತೆ ಅಂದರೆ ಉದ್ಯೋಗದಲ್ಲಿ ಸ್ಥಿರತೆ, ಉದ್ಯೋಗಗಳನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭಗಳು ಸಹ ಬಂದಿರುತ್ತೆ, ಅಪವಾದಗಳು ಬಂದಿರುತ್ತದೆ, ಅದೇ ರೀತಿ ಆರೋಗ್ಯ ಹದಗೆಟ್ಟಿರುತ್ತದೆ, ಅದೇ ರೀತಿಯಾಗಿ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇರತಕ್ಕಂಥದ್ದು, ವಾತಾವರಣವೆಲ್ಲ ಜೀವನದಲ್ಲಿ ಜಿಗುಪ್ಸೆ. ಈ 7 ವರ್ಷಗಳ ಅಂತರದಲ್ಲಿ ಸಾಕಷ್ಟು ವಿಚಲಿತರಾಗಿ ಈ ಮಕರ ರಾಶಿಯವರು ಜೀವನದಲ್ಲಿ ಜಿಗುಪ್ಸೆಯನ್ನುಕೊಂಡು ಜೀವನವೇ ಬೇಡ ಅನ್ನುವ ಮಟ್ಟಿಗೆ ಈ ಕೊನೆಯ ಹಂತದ ಒಂದು ಸಾಡೆ ಸಾತಿನ ಪ್ರಭಾವದಿಂದ ಎಲ್ಲವನ್ನ ಕಳೆದುಕೊಂಡಿರ್ತಾರೆ. ಈ ಮುಂದಿನ ದಿನಗಳಲ್ಲಿ ನರಕ ಯಾತನೆ ನೋಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಸಹ ಅವರಿಗೆ ಈ ಒಂದು 2017 ಪ್ರಾರಂಭ ಆಗಿರ್ತಕ್ಕಂಥ ಸಾಡೆ ಸಾತಿಯಲ್ಲಿ ನರಕ ಎಲ್ಲಿದೆ ಅಂದರೆ ಅವ್ರ ಮುಂದೆನೇ ನರಕದ ದರ್ಶನ ಕೂಡ ಆಗಿರ್ತಕ್ಕಂಥ ಸಂದರ್ಭಗಳು ಸಹ ಹೆಚ್ಚಾಗಿ ಇರುತ್ತೆ. ಅಪಘಾತಗಳಾಗಿರ್ತಕ್ಕಂಥ ಸಂದರ್ಭಗಳು, ಅದೇ ರೀತಿಯಾಗಿ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಸಂದರ್ಭ, ಹಣಕಾಸಿನ ಸಮಸ್ಯೆಗಳು, ಮದುವೆಯಲ್ಲಿ ವಿಳಂಬ, ಕೆಲಸದಲ್ಲಿ ಒತ್ತಡ, ಈ ರೀತಿಯಾಗಿ ನಾನಾ ರೀತಿಯಿಂದ ತೊಂದರೆಗಳನ್ನು ಈ 6 ರಿಂದ 7 ವರ್ಷಗಳಲ್ಲಿ ಮಧ್ಯದಲ್ಲಿ ಎಲ್ಲ ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅನುಭವಿಸಿರ್ತಾರೆ. ಇದಕ್ಕೆ ಮುಕ್ತಿಯೇ ಇಲ್ಲವಾ, ಮುಂದಿನ ದಿನಗಳು ಯಾವ ರೀತಿ ಇದೆ ಅಂತೇಳಿ ಅವರು ಪಾಪ ಎಣಿಸ್ತಾ ಇರ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ. ಇದೇ ರೀತಿ ಮುಂದೆ ಬಂದರೆ ಜೀವನದ ಪರಿಸ್ಥಿತಿ ಏನಾಗಬಹುದು ಒಮ್ಮೆ ಅಂತ ಅವಲೋಕಿಸಿದಾಗ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅಂತೇನು ಹೇಳ್ತೀವಿ, ಆ ಒಂದು ಶನೈಶ್ಚರರ ಪ್ರಭಾವ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ಈ ಮಕರ ರಾಶಿಯವರು ನೋಡಬಹುದಾಗಿದೆ. ಅದು ಯಾವ ರೀತಿ ಅಂದರೆ 2017 ಪ್ರಾರಂಭ ಆಗಿರ್ತಕ್ಕಂಥ ಈ ಸಾಡೆ ಸಾತಿನ ಪ್ರಭಾವ ಮುಂದಿನ ವರ್ಷ 2025 ಮಾರ್ಚ್ ತಿಂಗಳು 29ಕ್ಕೆ ಕೊನೆಯಾಗತ್ತೆ. ಹಾಗಾಗಿ ಈ 7.5 ವರ್ಷಗಳ ಅವಧಿಯಲ್ಲಿ ಏನು ಅನುಭವಿಸಿರ್ತಾರೆ ಈ ಮಕರ ರಾಶಿಯವರು, ಅಷ್ಟೋ ಕಷ್ಟಗಳನ್ನು, ಆ ನಷ್ಟಗಳನ್ನು 2025 ಮಾರ್ಚ್ ನಂತರ ಎಲ್ಲವನ್ನ ಮರೀತಕ್ಕಂಥ ಒಂದು ಸಂದರ್ಭ ನಿಮ್ಮ ಮುಂದೆ ಒದಗಿ ಬರುತ್ತದೆ. ವಿಶೇಷವಾಗಿ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಮತ್ತು ಮನೆಯ ವಿಚಾರವಾಗಿ ಈ ಹಿಂದೆ ಏನು ಪ್ರಯತ್ನಗಳನ್ನು ಪಟ್ಟಿರ್ತೀರ ಅದರಲ್ಲಿ ಸಹ ಸ್ವಲ್ಪ ಅಲ್ಪ ಹಿನ್ನಡೆ ಆಗಿರುತ್ತೆ. ಅವೆಲ್ಲ ದೂರವಾಗಿ ಮುಂದಿನ 2025ರಲ್ಲಿ ಮಾರ್ಚ್ ನಂತರ ನಿಮ್ಮ ಈ ಮಕರ ರಾಶಿಯವರ ಭವಿಷ್ಯ ಉತ್ತಮವಾಗಿ ಕಾಣುತ್ತೆ. ಮನೆ ಕಟ್ತಕ್ಕಂಥ ಯೋಗ ಆಗ್ಬೋದು, ಹೊಸ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭ ಆಗ್ಬೋದು, ಹಣಕಾಸಿನ ಉತ್ತಮ ನೆರವು ಸಿಗತಕ್ಕಂಥ ಸಂದರ್ಭಗಳು, ಅದೇ ರೀತಿಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ, ಕೆಲಸದಲ್ಲಿ ಉನ್ನತಿ ಆಗ್ತಕ್ಕಂಥ ಸಂದರ್ಭಗಳು ಈ ಮಕರ ರಾಶಿಯವರಿಗೆ 2025ರಲ್ಲಿ ಎಲ್ಲ ಸ್ಪಷ್ಟವಾಗಿ ಆ ಶನೈಶ್ಚರ ಪ್ರಭಾವದಿಂದ ಎಲ್ಲ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ 2025ರಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಭಗವಂತನಾದ ಆ ಶನೈಶ್ಚರನು ಕರುಣೆಯನ್ನು ತೋರಿ ಎಲ್ಲವನ್ನ ಕೊಡುತ್ತಾನೆ. ಹಾಗಾಗಿ ಈ ಮಕರ ರಾಶಿಯವರು ಈ 7.5 ವರ್ಷಗಳಲ್ಲಿ ಏನು ಅನುಭವಿಸಿರ್ತಾರೆ ಆ ಕಷ್ಟ ನಷ್ಟಗಳೆಲ್ಲ ಮರೆಯಾಗಿ ಮುಂದಿನ ದಿನಗಳಲ್ಲಿ ಅವರ ಜೀವನವು ಉತ್ತುಂಗದ ಸ್ಥಾನದಲ್ಲಿ ಹೋಗುತ್ತೆ ಅಂತೇಳಿ ಹೇಳುವುದಕ್ಕೆ ಈ ಸಂದರ್ಭದಲ್ಲಿ ಇಷ್ಟವನ್ನು ಪಡ್ತೀವಿ. ಜೀವನದ ಈ 7.5 ವರ್ಷದ ಅವಧಿಯಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ದುಃಖ ದುಮಾನಗಳನ್ನು ನಡೆಸಿ ಈ 7.5 ವರ್ಷಗಳಲ್ಲಿ ಅದರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಿ ಸಾಕಷ್ಟು ಅನುಭವವನ್ನು ಹೊಂದಿ ಜೀವನದ ಪಾಠಗಳನ್ನು ನೋಡ್ಕೊಂಡು ಬಂದಿರ್ತಾರೆ ಈ ಮಕರ ರಾಶಿಯವರು. ಮುಂದಿನ ದಿನಗಳಲ್ಲಿ ಈ ಮಕರ ರಾಶಿಯವರಿಗೆ ಆಗತಕ್ಕಂಥ ಒಳ್ಳೆಯ ಫಲಗಳು ಒಳ್ಳೆಯ ಮಟ್ಟದಲ್ಲಿ ಈ ವರ್ಷಗಳಲ್ಲಿ ಏನು ಕಳ್ಕೊಂಡಿದ್ದಾರೆ ಅವೆಲ್ಲ ಕಳೆದು ಒಳ್ಳೆಯ ಉತ್ತಮ ಫಲಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ 2025ರ ನಂತರ ನಿಮ್ಮ ಈ ಮಕರ ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಈ ಮೂಲಕವಾಗಿ ನಿಮಗೆ ಒಂದು ಭಗವಂತನಾದ ಶನೈಶ್ಚರ ಆಶೀರ್ವಾದವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಸಾಡೆ ಸಾತಿನ ಸಂದರ್ಭಗಳಲ್ಲಿ ಏನು ಅನುಭವಿಸಿದ್ದೀರ, ಮಾನಸಿಕವಾದ ನೆಮ್ಮದಿಯಾಗುತ್ತವ, ಆರೋಗ್ಯ, ಭೂ ವ್ಯವಹಾರಗಳಲ್ಲಿ ತೊಂದರೆಗಳು, ಅಡಚಣೆಗಳು, ಮದುವೆ ವಿಚಾರಗಳಲ್ಲಿ ಅಡಚಣೆಗಳು, ಗಂಡ ಹೆಂಡತಿಯರ ಸಂಬಂಧದಲ್ಲಿ ಅಡಚಣೆಗಳು, ಮಕ್ಕಳ ವಿಚಾರದಲ್ಲಿ ಅಡಚಣೆಗಳು, ಇವೆಲ್ಲ ದೂರವಾಗಿ
2025ರಲ್ಲಿ ಉತ್ತಮವಾದ ಜೀವನವನ್ನು ಕಂಡುಕೊಳ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಜೀವನ ಭಗವಂತನಾದ ಶನೀಶ್ವರನ ಆಶೀರ್ವಾದದಿಂದ ಸಿಗುತ್ತೆ ಅಂತೇಳಿ ಈ ಮೂಲಕವಾಗಿ ನಮ್ಮ ಯಾಜ್ಞವಲ್ಕ್ಯ ಅಷ್ಟೋ ಚಾನಲ್ನಲ್ಲಿ ಈ ಮಕರ ರಾಶಿಯವರ ಸಾಡೆ ಸಾತಿ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಅವಲೋಕಿಸಿದಾಗ ಈ ರೀತಿಯಾದ ಮುಂದಿನ ದಿನಗಳು ನಿಮಗೆ ಉತ್ತಮವಾಗಲಿದೆ ಎಂದು ಹೇಳಬಹುದು. ಸ್ವಲ್ಪ ಸಮಯವನ್ನು ಭಗವಂತನ ಸೇವೆಗೆಂದು ಮುಡುಪಿಗಿಡಿ. ಅದೇ ರೀತಿಯಾಗಿ ದಾನ ಧರ್ಮಗಳನ್ನು ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಹಿಂದಿನ ದಿನಗಳಲ್ಲಿ ಏನು ಅನುಭವಿಸಿದಿರ ಆ ನೋವಿನೆಲ್ಲ ಮರೆತು 2025ರಲ್ಲಿ ಮಾರ್ಚ್ ನಂತರ ನಿಮ್ಮ ಕನಸುಗಳು ನನಸಾಗತಕ್ಕಂಥ ಒಂದು ಸಂದರ್ಭ ಖಂಡಿತವಾಗಿ ನಿಮ್ಮ ಮುಂದೆ ಇದೆ ಅಂತೇಳಿ ಈ ಮೂಲಕವಾಗಿ ನಿಮಗೆ ವಿಚಾರವನ್ನು ಹೇಳ್ತಾ ಇದ್ದೇವೆ. ಎಲ್ಲ ಮಕರ ರಾಶಿಯವರು ಸಂತೋಷ ಪಡ್ತಕ್ಕಂಥ ಸಂದರ್ಭ ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನು 2025 3 ತಿಂಗಳಲ್ಲಿ ಮಾರ್ಚ್ ನಂತರ ನಿಮಗೆಲ್ಲ ಕನಸುಗಳು ನನಸಾಗ್ತಕ್ಕಂಥ ಸಂದರ್ಭ ನಿಮ್ಮ ಮುಂದೆ ಬರಲಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಒಳ್ಳೆಯದನ್ನು ಮಾಡಿ. ನಮಸ್ಕಾರ.